ಇದು ರಾಜಕೀಯ ಪ್ರೇರಿತ ಕೇಸನ್ನು ಹಾಕಿ ಹೆದರಿಸುವ ತಂತ್ರಗಾರಿಕೆ ಬಿ ಜೆ ಪಿಯವರು, ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ನವ್ರು ಜಗ್ಗವರಲ್ಲ ಬಗ್ಗವರಲ್ಲ. ಆದರೆ ಇಂತಹ ಹೀನಕೃತ್ಯ ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಇದೊಂದು ದುರಂತ ಅಂತ ಹೇಳಬೇಕಾಗ್ತದೆ. ಯಾಕಂತೇಳಿದ್ರೆ ಅದ್ರಲ್ಲಿ ಮನಿನೂ ಇಲ್ಲ, ಲಾಂಡ್ರಿಂಗೂ ಇರಲ್ಲ, ಬೇಕಂತಾನೆ ಹೆದರಿಸೋ ತಂತ್ರಗಾರಿಕೆ ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುವಾಗ ಸಾಕಷ್ಟು ವಿಚಾರಗಳನ್ನು ಬಯಲು ತಂದಿದ್ದೀವಿ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ. ಆಮೇಲೆ ವಿಶೇಷವಾಗಿ ರಾಹುಲ್ ಗಾಂಧಿ ಬಗ್ಗೆ, ರಾಹುಲ್ ಗಾಂಧಿಯ ಜನಪ್ರಿಯತೆಯ ಬಗ್ಗೆ ಅವರು ಸಹ ಹೆದರಿದ್ದಾರೆ. ಅದಕ್ಕೆ ಇಂತಹ ಕೆಲಸ ಮಾಡ್ತಾರೆ. ಈಗಾಗಲೇ ನಾವು ಮುಂಚೆ ಕೂಡ ಹೇಳ್ತಾ ಇದ್ದೀವಿ, IT, ED ಇವನ್ನ ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡು ಎಲ್ಲೆಲ್ಲಿ ಆಪೋಸಿಷನ್ ಲೀಡರ್ಸ್ ಇದ್ದಾರೆ ಅವ್ರ ಬಗ್ಗೆ ಹತ್ತಿಕ್ಕೋ ಕೆಲಸ ನಮ್ಮ BJP ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ. ಅದರಿಂದ ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಿಜೆಪಿ ಕಾನೂನು ಪ್ರಕಾರವಾಗಿ ಕೇಸ್ ಆಗಿದೆ, ಅದ್ರ ಪ್ರಕಾರ ಚಾರ್ಜ್ ಶೀಟ್ ಮಾಡಿದೆ. ಯಾವ ಕಾನೂನು ರೀ? BJP ಅವ್ರು ಒಂದೇ ಒಂದು ಲೀಡರ್ ಅರೆಸ್ಟ್ ಮಾಡೋಂಥ ಯೋಗ್ಯತೆ ಅವ್ರಿಗಿದೆಯಾ? ನಾಚಿಕೆ ಆಗಬೇಕು ಅವ್ರಿಗೆ. ಒಂದು ಕೇಸ್ ಯಾರು ಹೇಳಿ BJP ಅವ್ರು ಅರೆಸ್ಟ್ ಮಾಡ್ಯಾರ ಅಂತ, ಒಂದು ರೈಡ್ ಮಾಡಿ ಅಂತ ಹೇಳಿ ನೋಡೋಣ. ನಿಮಗೆ ಯಾವುದು ಎಲ್ಲಿದೆ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಕೇವಲ ಒಂದು ನಮ್ಮ ಒಂದು ಪೇಪರ್ದು ನ್ಯಾಷನಲ್ ಹೆರಾಲ್ಡ್ ತೆಗೆದು ಅದು ಯಂಗ್ ಇಂಡಿಯಾ ಅಂತ ಮಾಡಿದ್ದಕ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ ಇವ್ರಿಗೆ. ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಬೇಕಂತ ಇಂತಹ ಕೆಲಸ ಮಾಡಿ ಹೀನಕೃತ್ಯ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಎವ್ರಿ ರೈಟ್ ಇನ್ ಡೆಮೋಕ್ರಸಿ ಟು ಫೈಟ್. ಹೋರಾಟ ಮಾಡ್ತೀವಿ. ಇದು ಆರಂಭ, ಮುಂದಿನಗಳಲ್ಲಿ ಮತ್ತೆ ಮಾಡ್ತಾ ಇದ್ದೀವಿ.